ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರಿಗೆ ನಗರಸಭೆ ಚಳಿ ಬಿಡಿಸಿದೆ. ಚಿಕ್ಕಮಗಳೂರು ನಗರಸಭೆಯ ಸಿಬ್ಬಂದಿಯಿಂದ ಖಡಕ್ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ರಸ್ತೆ ಪಕ್ಕ ಕುಡಿದು ತ್ಯಾಜ್ಯ ಎಸೆತಾ ಇದ್ದ ಮದ್ಯ ವ್ಯಸನಿಗಳು ಚರಂಡಿಯಲ್ಲಿದ್ದ ಕಸವನ್ನ ಬಾರ್ ಮುಂದೆ ನಗರಸಭೆ ಸುರಿದಿದೆ. ಪ್ಲಾಸ್ಟಿಕ್ ಲೋಟ ಕಂಟೈನರ್ ಸೀಸ್ ಮಾಡಲಾಗಿದೆ. 10,000 ರೂಪಾಯಿಯಷ್ಟು ದಂಡವನ್ನು ಹಾಕಲಾಗಿದೆ. ಇದೇ ಚಾಳಿ ಮುಂದುವರೆದ್ರೆ ಬಾರ್ ಕ್ಲೋಸ್ ಮಾಡುವಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಜಯನಗರ ಬಡಾವಣೆಯಲ್ಲಿ ಅಧ್ಯಕ್ಷರು ಹಾಗೆ ಸದಸ್ಯರಿಂದ ದಾಳಿಯನ್ನ ನಡೆಸಲಾಗಿದೆ. ಎಲ್ಲೆಂದರಲ್ಲಿ ಹಾಕಿದ್ದಂತ ಕಸವನ್ನ ಮತ್ತೆ ಬಾರ್ಗೆ ತಂದು ಹಾಕಿದ್ದಾರೆ ನಗರಸಭೆಯ ಸಿಬ್ಬಂದಿಗಳು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಬಾರ್ ಹೊರಗಡೆ ಕಾರಿನಲ್ಲಿ ಕೂರೋರಿಗೆ ಸಪ್ಲಿಯನ್ನ ಮಾಡ್ತಾ ಇದ್ರು ಬಾರಿನ ಸಿಬ್ಬಂದಿಗಳು. ರಸ್ತೆ ಪಕ್ಕ ಕಾರಿನಲ್ಲಿ ಕೂತು ಕುಡಿದು ಆ ತ್ಯಾಜ್ಯಗಳನ್ನ ಅಲ್ಲಿ ಎಸೆತಾ ಇದ್ರು ಮದ್ಯ ವ್ಯಸನಿಗಳು. ಚರಂಡಿಯಲ್ಲಿದ್ದಂತ ಕಸವನ್ನ ಈಗ ಮತ್ತೆ ಬಾರ್ಗೆ ಹೋಗಿ ನಗರಸಭೆಯ ಸಿಬ್ಬಂದಿಗಳು ಹಾಕಿದ್ದಾರೆ. ಚಿಕ್ಕಮಗಳೂರು ನಗರದ ಜಯನಗರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ ಪಕ್ಕವೇ ಜಯನಗರ ಬಡಾವಣೆ ಇದೆ. ಬೆಳಗ್ಗೆ ಬಾರ್ ಓಪನ್ ಮಾಡಿದಾಗ ದಾಳಿ ಮಾಡಿದಂತ ನಗರಸಭೆ ಅಧ್ಯಕ್ಷರು, ಸದಸ್ಯರು ಹಾಗೆ ಹೆಲ್ತ್ ಇನ್ಸ್ಪೆಕ್ಟರ್ ಪ್ಲಾಸ್ಟಿಕ್ ಲೋಟ ಕಂಟೈನರ್ಗಳನ್ನ ಸೀಸ್ ಮಾಡಿ 10,000 ರೂಪಾಯಿಯಷ್ಟು ದಂಡವನ್ನು ಹಾಕಲಾಗಿದೆ. ಪರ್ಮಿಷನ್ ತಂದಿರಾ? ಗುಡ್ಕಾ ಲೈಸೆನ್ಸ್ ಇದೆಯಾ? ಗುಡ್ಕಾ ಲೈಸೆನ್ಸ್ ತಂದಿರಾ? ಬಿಡಿ ಸಿಗರೇಟ್ ಅಲ್ಲ ಲೈಸೆನ್ಸ್ ಇದೆಯಾ? ಅದಕ್ಕೆ ಸಪ್ರೇಟ್ ಲೈಸೆನ್ಸ್ ತಗೊಂಡಿರಾ? ಈ ಗುಡ್ಕಾ ಇದೆಯಲ್ಲ ಸಿಗರೇಟ್ ಮಾಡ್ತಾ ಇಲ್ಲ, ಇದಕ್ಕೆ ಲೈಸೆನ್ಸ್ ಇದೆ ತಂದಿರಾ? ಅಲ್ಲ ರೀ, ಟ್ರೇಡ್ ಲೈಸೆನ್ಸ್ ಜೊತೆ ಸಪರೇಟ್ ಆಗಿ ನಾವು ತಂಬಾಕು ಉತ್ಪನ್ನಗಳ ಮಾರಾಟ ಅಂತ ಲೈಸೆನ್ಸ್ ಕೊಡ್ತೀವಿ, ತಗೊಂಡಿರಾ? ಇಲ್ಲ. ಮತ್ತೆ ಇದೆಲ್ಲ ಬ್ಯಾನ್. ಹೆಂಗ್ ಯೂಸ್ ಮಾಡ್ತೀರಾ? ಹೆಂಗ್ ಯೂಸ್ ಮಾಡ್ತೀರಾ? ಇದೆಲ್ಲ ಬ್ಯಾನು. ತಂಬಾಕು ಉತ್ಪನ್ನಗಳ ಮಾರಾಟ ಅನ್ನೋದು ಬ್ಯಾನು. ಇದೆಲ್ಲ ತೆಗೀರಿ, ಇದು ಹೊರಗಾಕಿ. ಬರ ಇಲ್ಲಿ ಚೀಲಕ್ಕೆ ಹಾಕಲ್ಲ, ಚೀಲಕ್ಕೆ ಹಾಕಲ್ಲ. ಇದು ಲೈಸೆನ್ಸ್ ತೋರಿಸಿ ನಾನು ಬಿಟ್ಟು ಹೋಗ್ತೀನಿ. ತಂಬಾಕು ಉತ್ಪನ್ನಗಳ ಮಾರಾಟ ಅಂತ ಲೈಸೆನ್ಸ್ ತಗೋಬೇಕು. ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ 8 ಜಯನಗರ ಬಡಾವಣೆಯಲ್ಲಿ ಇರತಕ್ಕಂಥ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟು. ಇವತ್ತು ಬೆಳಗ್ಗೆ ನಾವು ಅಲ್ಲಿಗೆ ಸ್ಥಳ ಪರಿಶೀಲನೆಗೆ ಹೋದಾಗ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಏನು ಬಾರ್ನ ಮುಂದೆ ನಿಂತು ಕಾರುಗಳಿಗೆ, ಆಟೋಗಳಿಗೆ ಸಪ್ಲೈ ಕೊಡ್ತಕ್ಕಂಥದ್ದು, ಅಲ್ಲಿ ಸಪ್ಲೈ ತಗೊಂಡು ಅಲ್ಲಿ ಮದ್ಯಪಾನ ಸೇವಿಸಿ ಅಲ್ಲೇ ಪಕ್ಕದಲ್ಲೇ ಚರಂಡಿಗೆ ತ್ಯಾಜ್ಯಗಳನ್ನು ಎಸ್ತು, ಖಾಲಿ ಬಾಟ್ಲುಗಳನ್ನು ಎಸ್ತು, ನೀರು ಬಾಟ್ಲುಗಳನ್ನು ಎಸ್ತು, ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ಎಸ್ತು ಅಲ್ಲಿ ಪೂರ್ತಿ ಗಲೀಜು ಮಾಡಿ ಚರಂಡಿನ ತುಂಬಿಸಿಟ್ಟಿದ್ರು. ಇವತ್ತು ಬೆಳಗ್ಗೆ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ನಾವು ಅದರ ಜೊತೆಗೆ ನಮ್ಮ ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟ್ರು ರಂಗಪ್ಪ ಅವರು ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಆ ಚರಂಡಿಯಲ್ಲಿರ್ತಕ್ಕಂಥ ಅಷ್ಟು ತ್ಯಾಜ್ಯನ ತೆಗೆದು ನಮ್ಮ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್